ನಮಸ್ಕಾರ ರೈತ ಬಾಂಧವರೇ. ನಾನು ನಿಮ್ಮ ಕೃಷಿ ಸಲಹೆಗಾರ ಬಾಪುಗೌಡ ಎಸ್ಕಿಂಗುಂಟಿ. ರೈತ ಬಾಂಧವರೇ, ನಾವು ಇವತ್ತು ನಿಂಬೆ ಒಂದು ಬೆಳೆಯ ಬಗ್ಗೆ ಅಥವಾ ನಿಂಬೆಯಲ್ಲಿ ಹೆಚ್ಚಿನ ಒಂದು ಇಳುವರಿಯನ್ನು ಪಡ್ಕೊಳ್ಬೇಕಾದ್ರೆ ಯಾವ ರೀತಿಯ ಗೊಬ್ಬರವನ್ನು ಕೊಡಬೇಕು ಮತ್ತು ಯಾವ ರೀತಿಯ ಸಿಂಪರಣಾ ಕ್ರಮಗಳನ್ನು ಅನುಸರಿಸಬೇಕು ಅದರ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಇದರಲ್ಲಿ ಸಿಂಪರಣಾ ಕ್ರಮದ ಒಂದು ಮಹತ್ವ ಏನಂತ ಹೇಳ್ಬಿಡ್ತೇನೆ ನಿಮ್ಗೆ. ನಮ್ಮ ರೈತ ಬಾಂಧವರು ಹೆಚ್ಚಿನ ಒಂದು ನಿಂಬೆ ಹಣ್ಣುಗಳನ್ನು ಅಥವಾ ಫ್ಲವರ್ ಸೆಟ್ಟಿಂಗನ್ನು ಈ ಒಂದು ಕಾಯಿಗಳ ಸಂಖ್ಯೆ ಯಾವಾಗ ನಮ್ಗೆ ಹೆಚ್ಚಿಗೆ ಬೇಕು ಅಂತಂದರೆ ಮಾರ್ಚ್, ಏಪ್ರಿಲ್, ಮೇ, ಜೂನ್ ಈ ತಿಂಗಳಲ್ಲಿ ನಮಗೆ ಕಾಯಿಗಳು ಸರಿಯಾಗಿದ್ದು ಅಂದ್ರೆ ಮಾತ್ರ ಒಳ್ಳೆ ರೇಟ್ ಸಿಗ್ತದೆ. ಇಲ್ಲ ಅಂತಂದರೆ ನಮ್ಗೆ ಎಷ್ಟೇ ಇಳುವರಿ ಬಂದರೂ ಕೂಡ ರೇಟು ಸಿಗಂಗಿಲ್ಲ. ನಮ್ಗೆ ಉತ್ತಮವಾದ ಒಂದು ರೇಟ್ ಸಿಗಬೇಕು ಅಂತಂದರೆ ನಮ್ಮ ಕಾಯಿಗಳು ಯಾವಾಗ ಬರ್ಬೇಕಂದ್ರೆ ಮಾರ್ಚ್, ಏಪ್ರಿಲ್, ಮೇ ತಿಂಗಳೊಳಗೆ ನಮಗೆ ಹೆಚ್ಚಿನ ಇಳುವರಿ ಬಂದರೆ ಮಾತ್ರ ನಮಗೆ ಲಾಭ ಹೆಚ್ಚಿಗೆ ಆಗ್ತದೆ. ಆ ಒಂದು ದೃಷ್ಟಿಕೋನ ಇಟ್ಕೊಂಡು ನಾವು ಯಾವ ಸಮಯದಲ್ಲಿ ಗೊಬ್ಬರ ಕೊಡಬೇಕು ಮತ್ತು ಅದರ ಯಾವ ಪೂರ್ವದಲ್ಲಿ ನಾವು ಔಷಧಿಗಳನ್ನು ಸ್ಪ್ರೇ ಮಾಡ್ಬೇಕು ಅನ್ನೋದರ ಪ್ರಮುಖವಾಗಿ ನಾವು ತಿಳ್ಕೊಳ್ಬೇಕಾದಂಥ ಒಂದು ವಿಚಾರ. ಕಳೆದ ಒಂದು 3-4 ವರ್ಷದಿಂದ ನಾವು ಈ ರೀತಿ ರೈತರಿಗೆ ಕೊಟ್ಟಾಗ ಅವರಿಗೆ ಒಂದು ಬೇಸಿಗೆಯಲ್ಲಿ ಹೆಚ್ಚಿನ ಕಾಯಿಯ ಒಂದು ಇಳುವರಿಯನ್ನು ಅವರು ಪಡ್ಕೊಂಡ್ರೆ ಮತ್ತು ಹೆಚ್ಚಿನ ಲಾಭವನ್ನು ಕೂಡ ಅವರು ಪಡ್ಕೊಂಡ್ರು. ಅದೇ ಅವರು ಪಡೆದಿರ್ತಕ್ಕಂಥ ಯಾವ ಒಂದು ಲಾಭವನ್ನು ನೀವು ಕೂಡ ಈ ಸಿಂಪರಣಾ ಕ್ರಮಗಳನ್ನು ಅನುಸರಿಸಿ ನೀವು ಪಡ್ಕೋಬೋದು. ಈ ಒಂದು ಬೆಳೆಯಲ್ಲಿ 10 ಪ್ರಮುಖವಾದಂಥ ಒಂದು ಕೀಟ ಬಾಧೆಗಳನ್ನು ನಾವು ನೋಡ್ಬೋದು. ಈ ಕೀಟಗಳು ಯಾವ ರೀತಿ ಕಾಣಿಸ್ತವೆ ಮತ್ತು ಅದು ಯಾವ ರೀತಿ ಒಂದು ಬೆಳೆ ಮೇಲೆ ಪ್ರಭಾವವನ್ನು ಬೀರ್ತಾ ಯಾವ ಭಾಗವನ್ನು ಅದು ಡ್ಯಾಮೇಜ್ ಮಾಡ್ತದೆ ಅನ್ನೋದು ನಿಮಗೆ ಇದರಲ್ಲಿ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ಸಿಟ್ರಸ್ ಏನು ಅಂತ ಹೇಳ್ತೀವಿ. ಈ ಸಿಟ್ರಸ್ ಏನು ಅಂತಂದರೆ ಎಲೆಯ ತುದಿ ಭಾಗದಲ್ಲಿ ಯಾವಾಗಲೂ ಇದು ಒಂದು ಚಿಗುರು ಅಂತ ಹೇಳ್ತೀವಲ್ಲ, ಆ ಚಿಗುರಿನ ಭಾಗದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತದೆ. ಈ ಚಿತ್ರದಲ್ಲಿ ನೋಡ್ಬೋದು ಆ ಮತ್ತು ಏನು ರಸ ಇರಲ್ಪಟ್ಟ ಒಂದು ಭಾಗ ಯಾವ ರೀತಿ ಕಾಣ್ತದೆ ಅಂತೇಳಿ. ಎರಡನೇದಾಗಿ ಸಿಟ್ರಸ್ ಕಪ್ಪು ನೊಣ ಅಂತ ಕೇಳ್ತೀವಿ. ಇದು ಭಾಳ ಸಿವಿಯರ್ ಆಗಿ ಬರ್ತದೆ ಕೆಲವೊಂದು ಸಲ. ಇದು ನೋಡ್ಬೋದು ಈ ಎಲೆ ಮೇಲ್ಭಾಗದಲ್ಲಿ ಯಾವ ರೀತಿ ಕಾಣ್ತದೆ ಅಂತೇಳಿ. ಇದು ಸಿಟ್ರಸ್ ಕಪ್ಪು ನೊಣ ಅಂತ ಕರಿತೀವಿ. ಮೂರನೇದಾಗಿ ಎಲೆ ತಿನ್ನತಕ್ಕಂಥ ಒಂದು ಹುಳ. ಇದು ಪ್ರಮುಖ ಅಂದ್ರೆ ನಾವು ಎಲ್ಲನೋ ಒಂದು ಗಿಡ ಹಚ್ಚಿದಲ್ಲಿ ನೋಡ್ಬೋದು, ಪೂರ್ತಿ ನಾವು ಅದು ರಾತ್ರಿ ಬಂದು ಮೇಯ್ತದೆ. ರಾತ್ರಿ ಬಂದು ಹುಳನೇ ಕಾಣಲ್ಲ, ಅದು ಬೆಳಗ್ಗೆ ಏನಂತಲ್ಲ ಬಣ್ಣ ಸೇರ್ಕೊಂಡ್ಬಿಡ್ತದೆ. ಹೀಗಾಗಿ ನಾವು ಏನೋ ಮಿಡಿತಿ ತಿಂದದ ಅಂತ ಹೇಳ್ತೀವಿ. ಇಲ್ಲ, ಇದೊಂದು ಎಲೆ ತಿನ್ನತಕ್ಕಂಥ ಒಂದು ಹುಳನೇ ಬರ್ತದೆ. ಆ ಹುಳ ರಾತ್ರಿ ಬಂದು ಮೇಯ್ತದೆ. ಅದು ಯಾವ ರೀತಿ ಅದು ಕಾಣಿಸ್ತದೆ ನೀವು ನೋಡ್ಬೋದು ಈ ಚಿತ್ರದಲ್ಲಿ. ನಾಲ್ಕನೇದಾಗಿ ಸಾಕಷ್ಟು ವಿಪರೀತವಾದಂಥ ಒಂದು ಸಮಸ್ಯೆ ಇದೆ, ಎಲೆ ಸುರಂಗ ಕೀಟ ಅಂತ ಹೇಳ್ತೀವಿ. ಎಲೆ ಸುರಂಗ ಕೀಟ ಅಂದರೆ ವಿಪರೀತವಾಗಿರ್ತದೆ, ಎಲ್ಲ ಕಡೆ ನೀವು ಇದು ಕಾಣಸಿಗ್ತದೆ. ಇದ್ರದ್ದು ನಿರ್ವಹಣೆ ಭಾಳ ಕಠಿಣ ಕೂಡ. ಇದ್ರ ಬಗ್ಗೆ ನಾವು ಏನು ಮಾಡ್ಬೇಕು ಅನ್ನೋದು ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ. 5ನೇದಾಗಿ ಸಿಟ್ರಸ್ ಸೈಲಿಡ್ ಕೀಟ ಅಂತ ಬರ್ತದೆ. ಇದ್ರ ಕೂಡ ಲಕ್ಷಣಗಳು ನಾವು ಈ ಚಿತ್ರದಲ್ಲಿ ನೋಡ್ಬೋದು. ಮತ್ತು 6ನೇದಾಗಿ ಕಾಂಡ ಕೊರಕ. ಈ ಕಾಂಡ ಕೊರಕ ನೋಡ್ರಿ ಯಾವ ರೀತಿ ಹುಳ ಇದೆ, ಅದರದ್ದು ಇಕ್ಕಿ ಯಾವ ರೀತಿ ಕಾಣಿಸ್ತಾ ಇದೆ ಮತ್ತು ಅದರದ್ದು ಡ್ಯಾಮೇಜ್ ಆಗಿರ್ತಕ್ಕಂಥ ಭಾಗ ಯಾವ ರೀತಿ ಕಾಣಿಸ್ತದೆ. ಮತ್ತು ಅದ್ರ ಸಿಂಪ್ಟಮ್ಸ್ ನೋಡ್ರಿ, ಅದು ಎಲ್ಲಿ ಕಾಂಡ ಕೊರಕ ಇರುತ್ತಲ್ಲ ಅದ್ರ ತೆಗಡೆ ಪೌಡ್ರ್ ಆಕಾರದಲ್ಲಿ ಒಂದು ಸಿಂಪ್ಟಮ್ಸ್ ಕಾಣ್ತದೆ. ತೆಗಡೆ ಪೌಡ್ರ್ ಬಿದ್ದಿರ್ತದೆ. ಪೌಡ್ರ್ ಬಿದ್ದಿತ್ತಂದರೆ ನಾವು ಇದರಲ್ಲಿ ಕಾಂಡ ಕೊರಕ ಇದೆ ಅಂತ ನಾವು ತಿಳ್ಕೊಬೋದು. 7ನೇ ಒಂದು ಪ್ರಮುಖವಾದಂಥ ಕೀಟ ಯಾವುದಂತಂದರೆ ರಸ ಇರ್ತಕ್ಕಂಥ ಒಂದು ಪತಂಗ ಏನು ಬಟರ್ಫ್ಲೈ ಅಂತ ಹೇಳ್ತೀವಿ. ಈ ಬಟರ್ಫ್ಲೈ ಹಣ್ಣಾಗಿರ್ತಕ್ಕಂಥ ಒಂದು ಕಾಯಿಗಳನ್ನು ನೋಡಿಕೊಂಡು ಆ ಒಳಗಡೆ ಅದರದ್ದು ಸೂಜಿ ಆಕಾರದಿಂದ ಮೂತಿಯನ್ನು ಒಳಗಡೆ ಹಾಕಿ ರಸವನ್ನು ಇರ್ತದೆ. ಇದರಿಂದಾಗಿ ಏನಾಗ್ತದೆ, ಆ ಕಾಯಿ ಮಾರಾಟಕ್ಕೆ ಯೋಗ್ಯ ಆಗಲ್ಲ, ಉದುರೋಗ್ಬಿಡ್ತದೆ. ಇದು 7ನೇ ಒಂದು ಕೀಟ ಬಾಧೆ. ಮತ್ತು 8ನೇದಂದರೆ ಹಿಟ್ಟು ತಿಗಣೆ. ಇದು ಕೂಡ ಒಂದು ವಿಪರೀತವಾಗಿ ಒಂದು ಬೆಳೆಯಲ್ಲಿ ಕಾಣಿಸ್ಕೊಳ್ತದೆ. ಇದು ಹಿಟ್ಟು ನೋಡೋದಕ್ಕೆ ನಾವೇನು ಜೋಳದ ಹಿಟ್ಟು, ಗೋಧಿ ಹಿಟ್ಟು ಇರ್ತಲ್ಲ ಆ ಟೈಪ್ ಇದು ನಿಮಗೆ ಕಾಣಿಸ್ತದೆ. ಇನ್ನೊಂದು 9ನೇದು ತುಕ್ಕು ನುಸಿ, ರಸ್ಟ್ ಮೈಟ್ ಅಂತ ಹೇಳ್ತೀವಿ. ಭಾಳ ರೈತರು ಇದನ್ನ ಏನಂತ ತಿಳ್ಕೊಂತಾರೆ, ಬಿಸಿಲಿಂದ ಆಗ್ಯದ ಅಂತ ತಿಳ್ಕೊತಾರೆ. ಬಿಸಿಲಿಂದ ಆಗಿರೋದಲ್ಲ, ಇದು ಮೈಟ್ಸ್ ಅಂತ ಹೇಳ್ತೀವಿ. ನುಸಿ ಬಾಧೆ. ನುಸಿ ಬಾಧೆ ಇತ್ತಂತಂದರೆ ಒಂದು ತುಕ್ಕು ಹಿಡಿದಿರ್ತಕ್ಕಂಥ ಕಬ್ಬಣ ಯಾವ ರೀತಿ ಕಾಣ್ತದೆ ಅದೇ ರೀತಿ ಒಂದು ಭಾಗದಲ್ಲಿ ಇದು ಕಾಣುತ್ತದೆ. ಇದರದ್ದು ಒಂದು ನಿರ್ವಹಣೆ ಕೂಡ ಭಾಳ ಕಠಿಣ. ಇದ್ರ ಬಗ್ಗೆನೂ ನಾನು ನಿಮ್ಗೆ ಹೇಳ್ತೀನಿ. 10ನೇದಾಗಿ ಥ್ರಿಪ್ಸ್ ಅಂತ ಹೇಳ್ತೀವಿ. ಈ ಥ್ರಿಪ್ಸ್ ಬಾಧೆಯಿಂದ ಏನಾಗ್ತದೆ, ಗಿಡದ ಒಂದು ತುದಿ ಭಾಗದಲ್ಲಿ ಇದು ಭಾಳ ಹೆಚ್ಚಾಗಿ ಕಾಣಿಸ್ಕೊಳ್ತದೆ. ಇದು ಹೆಚ್ಚಿಗೆ ರಸ ಹೀರಿ
ಒಂದು ಹಪ್ಪಳ ಯಾವ ರೀತಿ ಒಂದು ಕಟಿಯಾಗಿರ್ತದೋ ಆ ರೀತಿ ಅದರದ್ದು ಎಲೆಗಳು ಆಗಿಬಿಡ್ತವೆ. ಇದ್ರ ನಿರ್ವಹಣೆ ಕೂಡ ನಮ್ಮ ಮುಂದಿನ ಭಾಗದಲ್ಲಿ ಹೇಳ್ತೀನಿ. ರೈತ ಬಾಂಧವರು, ನಿಂಬೆಯಲ್ಲಿ ಎರಡನೇ ಆದ ಒಂದು ಪ್ರಮುಖವಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ವಿಷಯ ಏನಂತಂದರೆ, ರೋಗಗಳು ಯಾವ ಬರ್ತವೆ ಮತ್ತು ಯಾವ ಭಾಗದಲ್ಲಿ ಇದು ಕಾಣಿಸ್ಕೊಳ್ತದೆ ಅನ್ನೋದನ್ನು ನಾವು ಸರಿಯಾಗಿ ತಿಳ್ಕೊಳ್ಬೇಕಾಗ್ತದೆ. ಇಲ್ಲಾಂದರೆ ನಾವೇನೇನು ತಿಳ್ಕೊತೀವಿ, ಏನೋ ಆಗಿದೆ ಅದು ಮುಂದೆ ಕವರ್ ಆಗ್ತದೆ ಅಂತ ತಿಳ್ಕೊತೀವಿ. ಬಟ್ ಫಂಗಸ್ಸು ಮತ್ತು ವೈರಸ್ಸು ಬ್ಯಾಕ್ಟೀರಿಯಾದಿಂದ ಕೆಲವೊಂದು ರೋಗಗಳು ಬರ್ತವೆ. ಆ ರೋಗಗಳ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ. ಪ್ರಮುಖವಾಗಿ 8 ರೋಗಗಳು ಬರ್ತವೆ ಈ ಒಂದು ನಿಂಬೆ ಬೆಳೆಯಲ್ಲಿ. ಮೊದಲನೇದಾಗಿ ಚಿಬ್ಬು ರೋಗ ಅಂತ ಹೇಳ್ತೀವಿ. ಇದು ಫಂಗಸ್ಸಿಂದ ಬರ್ತದೆ. ಇದು ಈ ಚಿತ್ರದಲ್ಲಿ ನೀವು ನೋಡ್ಬೋದು. ಕಾಯಿ ಮೇಲೆ ಚಿಬ್ಬು ರೋಗ ಬಂದರೆ ಯಾವ ರೀತಿ ನಿಮ್ಗೆ ಲಕ್ಷಣ ಗೋಚರಿಸ್ತದೆ ಮತ್ತು ಎಲೆ ಭಾಗದಲ್ಲಿ ಬಂದಾಗ ಇದು ಯಾವ ರೀತಿ ಗೋಚರಿಸ್ತದೆ. ಇದು ಮೊದಲನೇ ರೋಗ. ಎರಡನೇದಂತಂದರೆ ನಿಂಬೆ ಕ್ಯಾಂಕರ್ ರೋಗ ಅಂತ ಹೇಳ್ತೀವಿ. ಇದು ಮಳೆಗಾಲದಲ್ಲಿ ಭಾಳಷ್ಟು ಮಳೆ ಬಂದಾಗ ಇದ್ರದ್ದು ಈ ರೋಗದ ಉಲ್ಬಣತೆ ಜಾಸ್ತಿ ಆಗ್ತದೆ. ಇದು ಬ್ಯಾಕ್ಟೀರಿಯಾದಿಂದ ಬರ್ತದೆ. ಇದು ಎಲೆ ಮೇಲೆ ಬಂದಾಗ ಯಾವ ರೀತಿ ಕಾಣಿಸ್ತದೆ ಮತ್ತು ಕಾಯಿ ಮೇಲೆ ಬಂದಾಗ ಯಾವ ರೀತಿ ಕಾಣಿಸ್ತದೆ ನೋಡ್ಕೋಬೋದು ನೀವು. ಮೂರನೇ ಒಂದು ಪ್ರಮುಖವಾದ ಒಂದು ರೋಗ ಯಾವುದಪ್ಪ ಅಂದರೆ ನಿಂಬೆ ಹಸಿರು ಆಗುವ ರೋಗ ಅಂತ ಹೇಳ್ತೀವಿ. ನಿಂಬೆ ಹಸಿರು ಆಗೋ ರೋಗ ಅಂತಂದರೆ ಇದು ಹಣ್ಣು ಆಗಲ್ರಿ, ಇದು ಹಸಿರಾಗಿ ಅಷ್ಟೇ ಉಳ್ಕೊಂಡ್ಬಿಡ್ತದೆ. ಇದು ಒಂದು ಸಿಲಿಡಿಸ್ ಅಂತೇಳಿ ಒಂದು ಕೀಟ ಇರ್ತದೆ. ಆ ಕೀಟದ ಮುಖಾಂತರ ಒಂದು ಬ್ಯಾಕ್ಟೀರಿಯಾವನ್ನು ಹರಡ್ತದೆ. ಆ ಬ್ಯಾಕ್ಟೀರಿಯಾದಿಂದ ಈ ಒಂದು ರೋಗ ಬರ್ತದೆ. ಆ ಬ್ಯಾಕ್ಟೀರಿಯಾದಿಂದ ಈ ರೋಗ ಬರೋದ್ರಿಂದ ಇದು ಹಣ್ಣು ಆಗೋದಿಲ್ಲ, ಇದು ಹಸಿರಾಗಿ ಉಳ್ಕೊತದೆ. ಅದಕ್ಕಾಗಿ ಇದನ್ನು ನಿಂಬೆ ಹಸಿರು ಆಗೋ ರೋಗ ಅಂತ ಹೇಳ್ತೀವಿ. ಇದು ಮೂರನೇ ರೋಗ. ನಾಲ್ಕನೇ ಒಂದು ರೋಗ ಯಾವುದಪ್ಪ ಅಂದರೆ ಸಿಟ್ರಸ್ ಜಂತು ಹುಳುವಿನ ರೋಗ ಅಂತ ಹೇಳ್ತೀವಿ. ಇದು ಕೂಡ ಒಂದು ಜಂತು ಹುಳು, ಇದು ಭೂಮಿಯಿಂದ ಹರಡ್ತದೆ, ಬೇರಿನ ಮುಖಾಂತರ ಬರ್ತದೆ ಇದು ರೋಗ. ಇದರ ನಿರ್ವಹಣೆ ಬಗ್ಗೆ ಕೂಡ ನಿಮಗೆ ಹೇಳ್ತೀನಿ. ಅದೇನೇ ಒಂದು ಪ್ರಮುಖವಾದಂಥ ಒಂದು ರೋಗ ಯಾವುದಪ್ಪ ಅಂದರೆ ಕಾಂಡಕೊಳೆ ರೋಗ ಅಂತ ಹೇಳ್ತೀವಿ. ಕಾಂಡಕೊಳೆ ರೋಗ ಇದು ಫಂಗಸ್ಸಿಂದ ಬರ್ತದೆ. ಈ ಕಾಂಡಕೊಳೆ ರೋಗಕ್ಕೆ ಯಾವ ರೀತಿ ನಾವು ಔಷಧಗಳನ್ನು ಸಿಂಪಡಣೆ ಮಾಡಬೇಕು, ಯಾವ ಒಂದು ಫಂಗಿಸೈಡ್ ಯೂಸ್ ಮಾಡಬೇಕು ಅಂತ ಹೇಳ್ತೀನಿ ನಿಮಗೆ. ಒಂದು ಆರನೇ ಒಂದು ಪ್ರಮುಖ ಒಂದು ರೋಗ ಅಂದರೆ ಸಿಟ್ರಸ್ ಎಕ್ಸೋಕಾರ್ಟಿಸ್ ರೋಗ ಅಂತ ಹೇಳ್ತೀವಿ. ಇದು ಒಂದು ವೈರಸ್ ಅಲ್ಲ, ವೈರಾಯ್ಡ್ ಅಂತ ಹೇಳ್ತೀವಿ. ವೈರಾಯ್ಡ್ ಇಂದ ಒಂದು ಬರ್ತದೆ ಈ ರೋಗ. ಇದಕ್ಕೆ ಯಾವುದೇ ಆದಂಥ ಒಂದು ಟ್ರೀಟ್ಮೆಂಟ್ ಇರೋದಿಲ್ಲ. ಇದನ್ನೇನೆಂದರೆ ಪ್ರತಿ ವರ್ಷ ನಾವು ಇದರ ಲಕ್ಷಣ ಈ ಒಂದು ಚಿತ್ರದಲ್ಲಿ ನೋಡ್ಬೋದು. ಪ್ರತಿ ವರ್ಷವೂ ನಾವು ಒಂದು ಕಾಂಡವನ್ನು ಸ್ವಚ್ಛವಾಗಿ ಇಟ್ಕೋಬೇಕು. ಇದರಿಂದ ಆ ರೋಗವನ್ನು ನಾವು ಹತೋಟಿಯಲ್ಲಿ ನಾವು ಮಾಡ್ಬೋದು, ಹತೋಟಿ ತರ್ಬೋದು. ಏಳನೇ ಒಂದು ಪ್ರಮುಖ ಒಂದು ರೋಗ ಯಾವುದಪ್ಪ ಅಂದರೆ ಮೆಲನಸ್ ರೋಗ ಅಂತ ಹೇಳ್ತೀವಿ. ಈ ಮೆಲನಸ್ ರೋಗ ಕೂಡ ಫಂಗಸ್ಸಿಂದ ಬರ್ತದೆ. ಆ ಮೆಲನಸ್ ರೋಗ ಬಂತಂದರೆ ಈ ಕಾಯಿಯ ಮೇಲೆ ಈ ರೀತಿ ಚುಕ್ಕೆಯಾಗಿ ಬರ್ತದೆ ಮತ್ತು ಎಲೆ ಮೇಲೆ ಕೂಡ ಈ ರೀತಿ ಲಕ್ಷಣಗಳು ಕಾಣಿಸ್ತವೆ. ಮತ್ತು ಎಂಟನೇ ಒಂದು ಪ್ರಮುಖವಾದ ರೋಗ ಯಾವುದಪ್ಪ ಅಂದರೆ ಸಿಟ್ರಸ್ ಟ್ರೈಸೋಜಾ ರೋಗ ಅಂತ ಹೇಳ್ತೀವಿ. ಇದು ವೈರಸ್ಸಿಂದ ಬರ್ತದೆ. ವೈರಸ್ಸು ಎಫಿಡ್ಸ್ ಮುಖಾಂತರ ಬರ್ತದೆ. ಆ ಎಫಿಡ್ಸನ್ನು ಕಂಟ್ರೋಲ್ ಮಾಡಿದರೆ ಈ ವೈರಸ್ಸನ್ನು ನಾವು ಕಂಟ್ರೋಲ್ ಮಾಡ್ಬೋದು. ಈ ವೈರಸ್ ಬಂದಾಗ ಕಾಯಿ ಮೇಲೆ ಮತ್ತು ಕಾಂಡದ ಮೇಲೆ ಮತ್ತು ಎಲೆ ಮೇಲೆ ಯಾವ ರೀತಿ ಲಕ್ಷಣಗಳು ಕಾಣಿಸ್ತೋ ನೀವು ನೋಡ್ಬೋದು. ಇದನ್ನೆಲ್ಲ ನಾವು ನಿರ್ವಹಣೆ ಮಾಡ್ಬೇಕಾದ್ರೆ ಬಂದೇ ಏನು ನಾವು ಸಿಂಪಡಣಾ ಕ್ರಮಗಳನ್ನು ಹೇಳ್ತೀನಲ್ಲ, ಆ ಸಿಂಪಡಣಾ ಕ್ರಮಗಳಲ್ಲಿ ಈ ಎಲ್ಲ ರೋಗಗಳನ್ನು ಹತೋಟಿಯಲ್ಲಿ ಇಡಬೇಕು ಅಂದರೆ ಯಾವ ರೀತಿ ಫಂಗಿಸೈಡ್ಸ್ ಯೂಸ್ ಮಾಡಬೇಕು, ಯಾವ ರೀತಿ ಒಂದು ಬ್ಯಾಕ್ಟೀರಿಯಸೈಡ್ಸನ್ನು ನಾವು ಕಾಂಬಿನೇಷನ್ ಕೊಡಬೇಕು, ನಾನು ಅದರಲ್ಲಿ ಇರ್ತದೆ. ನಿಂಬೆಹಣ್ಣಿನಲ್ಲಿ ಮೂರನೇ ಒಂದು ಹಂತದಲ್ಲಿ ನಾವು ತಿಳ್ಕೊಳ್ಬೇಕಾದಂಥ ಒಂದು ಪ್ರಮುಖ ಅಂಶ ಯಾವುದಂದರೆ ಒಂದು ಪೋಷಕಾಂಶಗಳ ಕೊರತೆಯಿಂದಾಗಿ ಯಾವ ರೀತಿಯ ಕಾಯಿಯ ಭಾಗದಲ್ಲಿ, ಎಲೆಯ ಭಾಗದಲ್ಲಿ, ಕಾಂಡದ ಭಾಗದಲ್ಲಿ ಯಾವ ರೀತಿಯ ಲಕ್ಷಣಗಳು ಗೋಚರಿಸ್ತವೆ ನಾವು ಈ ಒಂದು ಚಿತ್ರದಲ್ಲಿ ನೀವು ನೋಡ್ಬೋದು. ನೈಟ್ರೋಜನ್ ಇಲ್ಲಿ ಕಡಿಮೆ ಆಯ್ತಂದರೆ ಯಾವ ರೀತಿ ಲಕ್ಷಣಗಳು ಇರ್ತವೆ, ಕ್ಯಾಲ್ಸಿಯಂ ಕಡಿಮೆ ಆಯ್ತಂದರೆ ಯಾವ ರೀತಿಯ ಲಕ್ಷಣಗಳು ಗೋಚರಣೆ ಆಗ್ತವೆ. ನೀವು ಫೋಟೋ ನೋಡಿಕೊಂಡು ನಿಮ್ಮ ಒಂದು ಬೆಳೆ ಭಾಗದಲ್ಲಿ ಈ ರೀತಿಯ ಲಕ್ಷಣಗಳು ಗೋಚರ ಆದರೆ ಆ ಒಂದು ಪೋಷಕಾಂಶಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ನೀವು ಉಪಯೋಗಿಸ್ಕೋಬೇಕು. ಮತ್ತು ಗೊಬ್ಬರ ಕೊಡುವ ವಿಧಾನ ಯಾವುದು ಅಂತಂದರೆ ಪ್ರತಿ ವರ್ಷ ನೀವು ಜೂನ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಗೊಬ್ಬರ ಕೊಡಬೇಕು. ಏನು ನಾವು ಮಿರುಗ ಮುಂಚಿದ ಮೇಲೆ ಅಂತೀವಲ್ಲ, ಒಂದು ಮಳೆ ಬಿದ್ದ ಮೇಲೆ ಫಸ್ಟ್ ಗೊಬ್ಬರ ಕೊಡಬೇಕು ಜೂನ್ ತಿಂಗಳಲ್ಲಿ. ಎರಡನೇ ಗೊಬ್ಬರ ನಾವು ಅಕ್ಟೋಬರ್ ಮೊದಲನೇ ವಾರ ಇಟ್ಕೊಂಡು ಅಕ್ಟೋಬರ್ ತಿಂಗಳಲ್ಲಿ ನಾವು ಗೊಬ್ಬರನ ಕೊಡ್ಬೋದು. ಗೊಬ್ಬರನ ಯಾವ ಪ್ರಮಾಣದಲ್ಲಿ ಕೊಡಬೇಕು ಅಂತೇಳಿ ನೈಟ್ರೋಜನ್ನು, ಫಾಸ್ಫರಸ್ಸು, ಪೊಟ್ಯಾಶು, ಜಿಂಕು, ಬೋರಾನು ಎಷ್ಟು ಪ್ರಮಾಣ ಇರಬೇಕು ಮತ್ತು ಪ್ರತಿ ವರ್ಷ
1 ವರ್ಷದ ಗಿಡಕ್ಕೆ ಎಷ್ಟು ಕೊಡಬೇಕು, 2 ವರ್ಷದ ಗಿಡಕ್ಕೆ ಎಷ್ಟು ಕೊಡಬೇಕು, 6 ವರ್ಷದ ಗಿಡಕ್ಕೆ ಎಷ್ಟು ಕೊಡಬೇಕು ಒಂದು ಚಾರ್ಟ್ ಹಾಕಿದ್ದೀನಿ. 6 ವರ್ಷ ಮೇಲ್ಪಟ್ಟು ಇತ್ತಂದರೆ ಪ್ರತಿ ವರ್ಷ ಕೂಡ 10ರಿಂದ 15% ಗೊಬ್ಬರ ಪ್ರಮಾಣದಲ್ಲಿ ನಾವು ಹೆಚ್ಚಿಗೆ ನಾವು ಮಾಡಬೇಕಾಗ್ತದೆ. ಇದೊಂದು ಚಾರ್ಟ್ ನೋಡಿಕೊಂಡು ನೀವು ಯಾವ ರೀತಿ ಗೊಬ್ಬರ ಕೊಡಬೇಕು ಅನ್ನೋದನ್ನು ನೀವು ತಿಳ್ಕೊಳ್ಬೋದು. ಈ ನಿಂಬೆ ಬೇಸಾಯದಲ್ಲಿ ಪ್ರಮುಖವಾಗಿ ತಿಳ್ಕೊಳ್ಬೇಕಾಗತ್ತಂದರೆ ಈ ಒಂದು ಸೂಚಿಸ್ತಕ್ಕಂಥ ರೋಗ ಕೀಟ ಮತ್ತು ಉತ್ತಮವಾದ ಹೂ ಬಿಡುವಿಕೆ ಮತ್ತು ಕಾಯಿ ಬೆಳವಣಿಗೆ ಮತ್ತು ಒಂದು ಇಳುವರಿಯನ್ನು ಹೆಚ್ಚಿಗೆ ಕ್ವಾಲಿಟಿ ಉತ್ಪನ್ನವನ್ನು ಪಡಿಬೇಕಾದ್ರೆ ಸಿಂಪರಣಾ ಕ್ರಮಗಳು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಇನ್ನು ಹೇಳಿರ್ತಕ್ಕಂಥ ಸಿಂಪರಣಾ ಕ್ರಮಗಳಲ್ಲಿ ಈ ರೋಗ ಕೀಟ ಮತ್ತು ಹೆಚ್ಚಿನ ಇಳುವರಿ ಪಡೆಯೋದಕ್ಕೆ ಒಂದು ಸೂಕ್ತವಾದ ಔಷಧಿಗಳನ್ನು ನಾನು ಇದರಲ್ಲಿ ಸೂಚಿಸ್ತಿದ್ದೀನಿ. ಇದನ್ನು 4 ಹಂತದಲ್ಲಿ ನಾವು ಸ್ಪ್ರೇ ಮಾಡಬೇಕಾಗ್ತದೆ. ಇದನ್ನು ಯಾಕೆ ಈ ರೀತಿ ಸಿಂಪರಣಾ ಕ್ರಮನ ಅನುಸರಿಸಬೇಕಂದ್ರೆ ನಿಮ್ಗೆ ಹೆಚ್ಚಿನ ಕಾಯಿಗಳು ಮಾರ್ಚ್, ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ನಿಮ್ಗೆ ಹೆಚ್ಚಿನ ಕಾಯಿಗಳ ಸಂಖ್ಯೆ ಹೆಚ್ಚಾಗಿದ್ದರೆ ಮಾತ್ರ ನಿಮಗೆ ಇಳುವರಿ ಹೆಚ್ಚಾಗಿ ಬರ್ತದೆ ಮತ್ತು ಆ ಸಮಯದಲ್ಲಿ ಹೆಚ್ಚಿನ ನಿಮ್ಗೆ ರೇಟ್ ಇರುತ್ತೆ. ಮುಖ್ಯವಾಗಿ ಆ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಸಿಂಪರಣಾ ಕ್ರಮಗಳನ್ನು ನಾವು ರೈತರಿಗೆ ಕೊಟ್ಟಿದ್ದೀವಿ. ಭಾಳಷ್ಟು ಜನ ಇದರಲ್ಲಿ ಅನುಸರಿಸಿ ಒಳ್ಳೆಯ ಒಂದು ಆದಾಯವನ್ನು ಕೂಡ ಪಡ್ಕೊಂಡಿದ್ದಾರೆ. ಮೊದಲನೇ ಸಿಂಪರಣೆ ನಾವು ಅಕ್ಟೋಬರ್ ಮೂರನೇ ವಾರದ ಒಳಗಾಗಿ ಅಕ್ಟೋಬರ್ ತಿಂಗಳಲ್ಲಿ ಈ ಮೊದಲನೇ ಸಿಂಪರಣೆ ಮಾಡಬೇಕು. ಇದರಲ್ಲಿ ಕೀಟನಾಶಕ ಬ್ರೋಫ್ಲಾನಿನ್ ಲೈಟ್ 30% ಇರ್ತಕ್ಕಂಥ ಒಂದು ಇನ್ಸೆಕ್ಟಿಸೈಡ್ನ 0.3 ml ಪ್ರತಿ ಲೀಟರ್ ನೀರಿಗೆ ಮತ್ತು ಸೈಮಾಕ್ಸಿನಿಲ್ ಮತ್ತು ಮ್ಯಾಂಕೋಸೆಲ್ 400 ಗ್ರಾಮ್, ಪ್ಲ್ಯಾಂಟೋಮೈಸಿನ್ 0.5 ml, ಸಲ್ಫೇಟ್ ಆಫ್ ಪೊಟ್ಯಾಶ್ 5 ಗ್ರಾಮ್, ಮೆಬಿಕ್ವಾಟ್ ಕ್ಲೋರೈಡ್ 3 ml ಇವನ್ನೆಲ್ಲ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡೋದು. ಇದು ಅಕ್ಟೋಬರ್ ತಿಂಗಳಲ್ಲಿ. ಇದು ಮೊದಲನೇ ಹಂತದ ಸ್ಪ್ರೇ. ಈ ಸ್ಪ್ರೇ ಯಾಕೆ ಮಾಡಬೇಕು ಅಂತಂದರೆ ವೆಜಿಟೇಟಿವ್ ಫೇಸ್ ಅಂತೇಳಿ ಎಕ್ಸೆಸ್ ವೆಜಿಟೇಟಿವ್ನ ಸ್ಟಾಪ್ ಮಾಡಬೇಕು ಅಂತ ಹೇಳ್ತೀವಿ. ಅಂದರೆ ಬರೀ ನಾವು ಇದು ಬೆಳವಣಿಗೆ ಹಂತದಲ್ಲೇ ಇದ್ದರೆ ಇದು ಒಂದು ರೀಪ್ರೊಡಕ್ಟಿವ್ ಒಂದು ಹೂ ಬಿಡುವಿಕೆ ಹಂತದಲ್ಲಿ ಹೋಗ್ಬೇಕಾದ್ರೆ ಭಾಳ ಕಷ್ಟ. ಇದಕ್ಕೆ ನಾವು ಈ ಒಂದು ಕೆಮಿಕಲ್ನ ಔಷಧಿಗಳನ್ನು ಸಿಂಪರಣೆ ಮಾಡೋದ್ರ ಮುಖಾಂತರ ನಾವು ಅದನ್ನು ಫೋರ್ಸ್ ಮಾಡ್ತೀವಿ. ಅದಕ್ಕೆ ವೆಜಿಟೇಟಿವ್ ಬೆಳವಣಿಗೆ ಹಂತದಿಂದ ಹೂವಿನ ಹಂತಕ್ಕೆ ಎಂಟ್ರಿ ಹಾಕೋದಕ್ಕೆ ಈ ಒಂದು ಉದ್ದೇಶ ಇಟ್ಕೊಂಡು ಮೊದಲನೇ ಒಂದು ಸಿಂಪರಣಾ ಕ್ರಮವನ್ನು ಈ ರೀತಿ ನಾವು ಸಿಂಪರಣೆ ಮಾಡಬೇಕು. ಮತ್ತು ಎರಡನೇ ಹಂತದ ಸಿಂಪರಣೆ ನಾವು ಯಾವಾಗ ಮಾಡ್ಬೇಕಂದ್ರೆ ಮೊದಲನೇ ಹಂತದ ಸಿಂಪರಣೆ ಮಾಡಿ 15ರಿಂದ 20 ದಿನಗಳ ನಂತರ ಎರಡನೇ ಸಿಂಪರಣೆ ಮಾಡಬೇಕು. ಇದನ್ನು ನಾವು ಎದಕ್ಕೆ ಸಿಂಪರಣೆ ಮಾಡ್ಬೇಕಂದ್ರೆ ಹೂಗಳ ಸಂಖ್ಯೆಯನ್ನು ನಾವು ಹೆಚ್ಚಿಗೆ ಮಾಡ್ಕೊಳ್ಳೋದಕ್ಕೆ, ಹೂಗಳು ಹೊರಗಡೆ ಬರೋದಕ್ಕೆ ನಾವು ಎರಡನೇ ಹಂತದ ಸ್ಪ್ರೇ ಮಾಡಬೇಕು. ಇದರಲ್ಲಿ ನಾವು ಯಾವ ರೀತಿ ಔಷಧಿಗಳನ್ನು ಹಾಕಬೇಕು ಅಂದರೆ ಫೆನೋವಲರೇಟ್ 1 ml ಹಾಕಬೇಕು, ಝೈನೆಬು 4 ಗ್ರಾಮ್ ಹಾಕಬೇಕು, ಬ್ಯಾಕ್ಟೀರಿಯಾಶ್ 0.5 ಗ್ರಾಮ್ ಯೂಸ್ ಮಾಡಬೇಕು, 13-40 13-5 ಗ್ರಾಮ್ ಯೂಸ್ ಮಾಡಬೇಕು, ಲಿಕ್ವಿಡ್ ಬಾರಾನ್ 1 ml ಯೂಸ್ ಮಾಡಬೇಕು, ಚಿಲೇಟೆಡ್ ಜಿಂಕ್ 1 ಗ್ರಾಮ್ ಯೂಸ್ ಮಾಡಬೇಕು, ಹೋಮೋಬ್ರೋಸನೈಡ್ ಅಥವಾ ಎಂಸಿಸೆಟ್ 1 ml ಅಥವಾ 2 ml ಈ ಎಲ್ಲ ಸೂಚಿಸ್ತಕ್ಕಂಥ ಔಷಧಿಗಳನ್ನು ಪ್ರತಿ ಲೀಟರ್ ನೀರಿಗೆ ಸೇರಿಸಿ ಎರಡನೇ ಹಂತದ ಒಂದು ಸಿಂಪರಣೆಯನ್ನು ಹೆಚ್ಚಿನ ಹೂಗಳ ಬಿಡುವಿಕೆಗಾಗಿ ನಾವು ಮಾಡಬೇಕಾಗ್ತದೆ. ಮತ್ತು ಇನ್ನು ಮೂರನೇ ಹಂತದ ಸ್ಪ್ರೇ ಯಾವಾಗ ಮಾಡ್ಬೇಕಂದ್ರೆ ಸಂಪೂರ್ಣವಾಗಿ ಫ್ಲವರ್ ಬಂದುಬಿಡ್ತದೆ. ಫ್ಲವರ್ ಬಂದು ಆ ಒಂದು 80-90% ನಮಗೆ ಹೂವು ಕಾಣಿಸಿರುತ್ತೆ. ಆ ಹಂತದಲ್ಲಿ ನಾವು ಮೂರನೇ ಹಂತದ ಒಂದು ಸಿಂಪರಣೆಯನ್ನು ಮಾಡಬೇಕಾಗ್ತದೆ. ಈ ಮೂರನೇ ಹಂತದ ಸಿಂಪರಣೆ ಯಾಕೆ ಮಾಡಬೇಕು ಅಂತಂದರೆ ಎಷ್ಟು ಫ್ಲವರ್ ಆಗ್ತದಲ್ಲ ಕೆಲವೊಂದು ವಾತಾವರಣದ ಒತ್ತಡದಿಂದಾಗಿ ಮಂಜಿನಿಂದಾಗಿ ಆ ಹೂವು ಬೀಳ್ತಿರ್ತದೆ. ಒಂದು ಸಲ ನಾವು ನೀರು ಬಿಟ್ಟಿರಲ್ಲ, ಸಡನ್ನಾಗಿ ನೀರು ಬಿಡ್ತೀವಿ, ಇದರಿಂದಾಗಿ ಕೂಡ ಹೂವು ಉದುರ್ತದೆ. ಈ ಎಲ್ಲ ಸಮಸ್ಯೆಗಳನ್ನು ಗಮನದಲ್ಲಿ ಇಟ್ಕೊಂಡು ಮೂರನೇ ಸ್ಪ್ರೇ ನಾವು ಮಾಡಬೇಕಾಗ್ತದೆ. ಇದು ಸ್ಪ್ರೇ ಮಾಡಿದಾಗ ಏನಾಗ್ತದೆ, ಒಂದು ಫ್ಲವರ್ ಡ್ರಾಪ್ ಆಗಲ್ಲ ಅಂದರೆ ಹೂವು ಉದರ. ಎಷ್ಟು ಫ್ಲವರ್ ಇರ್ತದೆ ಸರಿಯಾದ ರೀತಿ ಪಾಲಿನೇಷನ್ ಆಗಿ ಕಾಯಿಯಾಗಿ ಕನ್ವರ್ಟ್ ಆಗ್ತದೆ. ಈ ಒಂದು ಸಮಸ್ಯೆಯನ್ನು ಬಗೆಹರಿಸೋಕೆ ಮೂರನೇ ಸ್ಪ್ರೇ ಮಾಡಬೇಕಾಗ್ತದೆ. ಇದರಲ್ಲಿ ನಾವು ಏನೇನು ಯೂಸ್ ಮಾಡ್ಬೇಕಂದ್ರೆ ಕಾರ್ಟಾಫೈಡಕ್ಲೋಡ್ 75%, ಪೆನ್ಫ್ರೋಪ್ಥೆರಿನ್ ಕೆಲವೊಂದು ಕೆಮಿಕಲ್ಸ್, ಈ ಎರಡು ಕಾಂಬಿನೇಷನ್ ಇರ್ತಕ್ಕಂಥ ಕೆಮಿಕಲ್ಸ್ನ 1 ಗ್ರಾಮ್ ಮತ್ತು 1 ml ಕಾಂಬಿನೇಷನಲ್ಲಿ ಸ್ಪ್ರೇ ಮಾಡಬೇಕು. ಅದ್ರ ಜೊತೆಗೆ ಕ್ಲೋರೋಥಿಲೋನಿಲ್ ಪ್ಲಸ್ ಪ್ಲ್ಯಾಂಟೋಮೈಸಿನ್ ಅಂತ ಔಷಧಿಗಳನ್ನು ಬಳಸಬೇಕು. ಇದ್ರ ಜೊತೆಗೆ ನ್ಯೂಟ್ರಿಯೆಂಟ್ ಆಗಿ 038 ಮತ್ತು 34 ಕಾಂಬಿನೇಷನ್ ಇರ್ತಕ್ಕಂಥ ಒಂದು ನ್ಯೂಟ್ರಿಯೆಂಟ್ಸ್ನ 5 ಗ್ರಾಮ್ ಯೂಸ್ ಮಾಡಬೇಕು. ಮತ್ತು ಅಮೇಜ್ ಎಕ್ಸೆಲ್ ಇದನ್ನು 1.5 ml ಆಗಿ ಇವೆಲ್ಲ ಸೂಚಿರ್ತಕ್ಕಂಥ ಔಷಧಿಗಳನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಮೂರನೇ ಒಂದು ಸಿಂಪರಣೆಯನ್ನು ಮಾಡಬೇಕು. ಮತ್ತು ನಾಲ್ಕನೇ ಸಿಂಪರಣೆ ಅಂತಂದರೆ ಇದು ಸ್ಪ್ರೇ ಮಾಡಿದ ಒಂದು 15ರಿಂದ 20 ಒಂದು ಕಾಯಿ ಗಾತ್ರ, ಒಂದು ಗೋಲಿ ಆಕಾರದ ಗಾತ್ರ ಇರ್ತಲ್ಲ, ಬಾರಿಕಾಯಿ, ಸಣ್ಣ ಬಾರಿಕಾಯಿ ಅಂತೀವಲ್ಲ, ಆ ಸ್ಟೇಜಲ್ಲಿದ್ದಾಗ ನಾವು 4ನೇ ಹಂತದ ಒಂದು ಸ್ಪ್ರೇ ಮಾಡಬೇಕು.
ಈ ಸ್ಪ್ರೇ ಯಾಕೆ ಮಾಡ್ಬೇಕಂದ್ರೆ ಉತ್ತಮ ಒಂದು ಅದು ಕಾಯಿಯ ಗಾತ್ರವನ್ನು ಹೆಚ್ಚಿಸಲು ಮತ್ತು ಶೈನಿಂಗ್ ಬರಬೇಕು ಮತ್ತು ಅದರಲ್ಲಿ ನಿಂಬೆಯ ರಸವನ್ನು ಹೆಚ್ಚಿಗೆ ಮಾಡಬೇಕು. ಈ ಒಂದು ಉದ್ದೇಶ ಇಟ್ಕೊಂಡು 4ನೇ ಹಂತದ ಒಂದು ಸಿಂಪಡಣೆ ಮಾಡಬೇಕಾಗ್ತದೆ. ಅಲ್ಲಿ ನಾವು ಯಾವ ಒಂದು ಕೆಮಿಕಲ್ಸ್ನ ಉಪಯೋಗಿಸ್ಬೇಕು ಅಂತಂದರೆ ಡೈಫೆನ್ಥಿರಾನ್ 1 ಗ್ರಾಮ್ ಯೂಸ್ ಮಾಡಬೇಕು, ಥಿಯೋಫೆನೆಟ್ಮಿಥೈಲ್ 2 ಗ್ರಾಮ್ ಯೂಸ್ ಮಾಡಬೇಕು ಮತ್ತು 0946 5 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಯೂಸ್ ಮಾಡಬೇಕು. ಬೆನಿಫಿಟ್ ಫಿಝೆಡ್ ಅಥವಾ ಪ್ಲಾಂಟೋ ಹಾರ್ಟಿ 3ರಿಂದ 5 ml ಕಾಂಬಿನೇಷನ್ದೊಳಗೆ ಈ ಎಲ್ಲ ಔಷಧಿಗಳನ್ನು 1 ಲೀಟರ್ ನೀರಿಗೆ ಹಾಕಿ 1 ಲೀಟರ್ ನೀರಿನ ಪ್ರಮಾಣದಲ್ಲಿ ನಾವು ಸಿಂಪಡಣೆ ಮಾಡೋದ್ರಿಂದ ಕಾಯಿಯ ಗಾತ್ರ ಮತ್ತು ಅದರ ಗುಣಮಟ್ಟ ಹೆಚ್ಚಾಗಿ ರೈತರು ಹೆಚ್ಚಿನ ಒಂದು ಆದಾಯವನ್ನು ಪಡ್ಕೊಳ್ಬೋದು. ಈ ಎಲ್ಲ ಒಂದು ಸೂಚಿಸ್ತಕ್ಕಂಥ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ಒಂದು ಈ ಕೆಳಗೆ ಸೂಚಿಸ್ತಕ್ಕಂಥ ನಾವು ಮೊಬೈಲ್ ನಂಬರ್ಗೆ ನೀವು ಕಾಲ್ ಮಾಡಿ ಹೆಚ್ಚಿನ ವಿಷಯವನ್ನು ತಿಳ್ಕೊಬೋದು. ನಮಸ್ಕಾರ, ಧನ್ಯವಾದಗಳು.